ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. LBA ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿ ಮುಖ್ಯೋಪಾಧ್ಯಾಯರು ಲಾಗಿನ್ ಆಗಿ ಸಹಶಿಕ್ಷಕರು ಅಪ್ಲೋಡ್ ಮಾಡಿರುವಂತಹ ಲೆಸನ್ ಪ್ಲಾನ್ ಅನ್ನು ಯಾವ ರೀತಿಯಾಗಿ ಅಪ್ರೂವ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವೇನಾದ್ರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳನ್ನ ನೀವು ತಕ್ಷಣಕ್ಕೆ ನೋಡಬಹುದು. ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ LBA ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿರುವಂತಹ ಸೈನ್ ಇನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಅಥವಾ ನೀವು sts.karnataka.gov.in/LBA ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಪೇಜ್ ಗೆ ಬರ್ತೀರಾ. ಇದರಲ್ಲಿ ನೀವು ಆಸ್ ಅ ಮುಖ್ಯೋಪಾಧ್ಯಾಯರಾಗಿ ಲಾಗಿನ್ ಆಗ್ತಿರೋದ್ರಿಂದ ಈ ಒಂದು SATS ಯೂಸರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಹೇಳುತ್ತೆ. ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡಬೇಕು. ಯೂಸರ್ ನೇಮ್ ಏನಾಗಿರುತ್ತಂತಂದ್ರೆ ನಿಮ್ಮ ಶಾಲೆಯ SATS ಯೂಸರ್ ನೇಮ್ ಏನಾಗಿರುತ್ತೆ ಅದೇ ಯೂಸರ್ ನೇಮ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿರುವಂತಹ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮ್ಗೆ SMS ಸೆಂಟ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ಡ್ ನಂಬರ್ ಅಂತ ಅಂದ್ಬಿಟ್ಟು ಆ ಒಂದು ರಿಜಿಸ್ಟರ್ಡ್ ನಂಬರಿನ ಕೊನೆಯ 4 ಸಂಖ್ಯೆಯನ್ನ ತೋರಿಸ್ತಾ ಇರುತ್ತೆ. ಈ ರೀತಿಯಾಗಿ ನಿಮ್ಗೆ ಮೆಸೇಜ್ ಬಂತು ಮತ್ತು ಈ ರೀತಿ ಸ್ಕ್ರೀನ್ ಬಂತು ಅಂತಂದ್ರೆ ನಿಮ್ಗೆ OTP ಹೋಗಿದೆ ಅಂತ ಅರ್ಥ. ಆ ಒಂದು OTP ಯನ್ನ ಇಲ್ಲಿ ಎಂಟ್ರಿ ಮಾಡಿ ಮತ್ತು ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ನೋಡಬಹುದು OTP ಸೆಂಡ್ ಟು ಅಂತ ಅಂದ್ಬಿಟ್ಟು ಯಾವ ನಂಬರ್ಗೆ OTP ಹೋಯ್ತು ಅಂತ ತೋರಿಸ್ತಾ ಇರುತ್ತೆ ಮತ್ತು ನಿಮ್ಗಿಲ್ಲಿ ಟೈಮ್ ಟಿಕ್ ಆಗ್ತಾ ಇರುತ್ತೆ. ಈ ಒಂದು OTP 10 ನಿಮಿಷಗಳ ಕಾಲ ವ್ಯಾಲಿಡ್ ಆಗಿರುತ್ತೆ. ನೀವು ಲಾಗಿನ್ ಆದ ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಶಿಕ್ಷಕರು ಅಪ್ಲೋಡ್ ಮಾಡಿರುವಂತಹ ಲೆಸನ್ ಪ್ಲಾನ್ ಅನ್ನ ಅಪ್ರೂವ್ ಮಾಡಲು ಇಲ್ಲಿರುವಂತಹ ಮೆನುಗಳಲ್ಲಿ ಲೆಸನ್ ಪ್ಲಾನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು. ಸಪೋಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಓಪನ್ ಮಾಡಿಕೊಂಡಿದ್ರೆ ನಿಮ್ಗೆ ಈ ಮೆನುಗಳು ತೋರಿಸ್ತಾ ಇರಲ್ಲ, ಈ ಒಂದು ಐಕಾನ್ ತೋರಿಸ್ತಾ ಇರುತ್ತೆ. ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಮೆನುಗಳು ಡಿಸ್ಪ್ಲೇ ಆಗ್ತವೆ. ಅದರಲ್ಲಿ ನೀವು ಲೆಸನ್ ಪ್ಲಾನ್ ಅಪ್ರೂವ್ ಮಾಡಲು ಲೆಸನ್ ಪ್ಲಾನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಕ್ಯಾಲೆಂಡರ್ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಕ್ಯಾಲೆಂಡರ್ ನಲ್ಲಿ ಯಾವ ದಿನಾಂಕಗಳಲ್ಲಿ ಸಹಶಿಕ್ಷಕರು ಲೆಸನ್ ಪ್ಲಾನ್ ಅಪ್ಲೋಡ್ ಮಾಡಿರ್ತಾರೆ ಆ ದಿನಾಂಕಗಳಲ್ಲಿ ಈ ರೀತಿಯಾಗಿ ಡಿಸ್ಪ್ಲೇ ಆಗಿರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಲೆಸನ್ ಪ್ಲಾನ್ ನಲ್ಲಿ ಅವರು ಯಾವ ಒಂದು ತರಗತಿ ಮತ್ತು ಸಬ್ಜೆಕ್ಟ್ ಹಾಗೂ ಯಾವ ಚಾಪ್ಟರ್ ನ ಲೆಸನ್ ಪ್ಲಾನ್ ಅನ್ನ ಅಪ್ಲೋಡ್ ಮಾಡಿದರೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತು ಎಲ್ಲಿಂದ ಎಲ್ಲಿವರೆಗೆ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಅದನ್ನ ನೀವು ಈ ಒಂದು ವಿಂಡೋದ ಕೆಳಗಡೆ ಇರುವಂತಹ ಅಪ್ರೂವ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು. ಈ ಒಂದು ಅಪ್ರೂವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನಿಮ್ಗೆ ಆರ್ ಯು ಶೋರ್ ಯು ವಾಂಟ್ ಟು ಅಪ್ರೂವ್ ಲೆಸನ್ ಪ್ಲಾನ್ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಅದರಲ್ಲಿರುವಂತಹ ಅಪ್ರೂವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗಿ ನೀವು ಅಪ್ರೂವ್ ಮಾಡಿದ ನಂತರ ಇದರ ಒಂದು ಕಲರ್ ಚೇಂಜ್ ಆಗುತ್ತೆ. ಅದೇ ರೀತಿ ಇದರಲ್ಲಿ ನಿಮ್ಗೆ ಯಾವ ಟೀಚರ್ ಈ ಒಂದು ಲೆಸನ್ ಪ್ಲಾನ್ ಅಪ್ಲೋಡ್ ಮಾಡಿದ್ದಾರೆ ಅನ್ನೋದು ಕೂಡ ಡಿಸ್ಪ್ಲೇ ಆಗಿರುತ್ತೆ. ಇದೇ ರೀತಿ ಯಾವ ದಿನಾಂಕಗಳಂದು ಸಹಶಿಕ್ಷಕರು ಲೆಸನ್ ಪ್ಲಾನ್ ಅಪ್ಲೋಡ್ ಮಾಡಿರ್ತಾರೋ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಆ ಒಂದು ಲೆಸನ್ ಪ್ಲಾನ್ ಅನ್ನ ಅಪ್ರೂವ್ ಮಾಡಬಹುದು. ಅದೇ ರೀತಿ ನಿಮ್ಗೆ ಅಸೆಸ್ಮೆಂಟ್ ಮೆನು ಒಂದು ಕೂಡ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ LBA ಡೀಟೇಲ್ಸ್ ಮತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ 2 ಮೆನುಗಳು ಬರ್ತವೆ. ಇದರಲ್ಲಿ ನೀವು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯಲ್ಲಿ ತರಗತಿವಾರು ಮತ್ತು ಸಬ್ಜೆಕ್ಟ್ ವಾರು ಘಟಕ ಪರೀಕ್ಷೆ ಎಂಟ್ರಿ ಮಾಡಿರುವಂತಹ ರಿಪೋರ್ಟ್ ಅನ್ನ ನೀವಿಲ್ಲಿ ನೋಡಬಹುದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನೀವು ಯಾವ ರೀತಿಯಾಗಿ ಸಹಶಿಕ್ಷಕರು ಅಪ್ಲೋಡ್ ಮಾಡಿರುವಂತಹ ಲೆಸನ್ ಪ್ಲಾನ್ ಅನ್ನ ಅಪ್ರೂವ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.